ಕನ್ನಡ ಸಿನಿಮಾ ಒಂದರ ಬಗ್ಗೆ ಇದೀಗ ಭಾರಿ ಸುದ್ದಿ ಆಗ್ತಾ ಇದೆ. ಸಾಮಾನ್ಯವಾಗಿ ಸಿನಿಮಾಗಳು ಬಜೆಟ್, ಪಾತ್ರವರ್ಗ, ಶೂಟಿಂಗ್ ಲೊಕೇಶನ್ ಹೀಗೆ ತಮ್ಮ ಹಲವು ವಿಶೇಷತೆಗಳಿಂದ ಚರ್ಚಾ ವಸ್ತುಗಳಾಗುತ್ತವೆ. ಆದರೆ 2019ರಲ್ಲಿ ರಿಲೀಸ್ ಆದ ದರ್ಶನ್ ನಟನೆಯ ಕುರುಕ್ಷೇತ್ರ ಸಿನಿಮಾ ಇದೀಗ ಭಾರಿ ಚರ್ಚೆ ಆಗ್ತಿದೆ. ಹೀಗೆ ಚರ್ಚೆ ಆಗೋಕೆ ಮುಖ್ಯ ಕಾರಣ ಈ ಸಿನಿಮಾದ ನಿರ್ಮಾಪಕ ಹಾಗೂ RR ನಗರ ಶಾಸಕ ಮುನಿರತ್ನ ಜೈಲು ಪಾಲಾಗಿರೋದು. ಮುನಿರತ್ನ ಕುರುಕ್ಷೇತ್ರ ಮುನಿರತ್ನ ನಿರ್ಮಾಣದ ಪೌರಾಣಿಕ ಸಿನಿಮಾ. ನಟ ದರ್ಶನ್ ಸಿನಿ ಕರಿಯರ್ನ ವಿಶೇಷ ಸಿನಿಮಾ ಕೂಡ ಹೌದು. ಆದರೆ ಕುರುಕ್ಷೇತ್ರ ಸಿನಿಮಾ ಸೆಟ್ಟೇರುವ ಮೊದಲಿನಿಂದಲೂ ಕೂಡ ನಾನಾ ಸಮಸ್ಯೆಗಳನ್ನು ಚಿತ್ರತಂಡ ಎದುರಿಸ್ತಾ ಇತ್ತು. ಆದರೂ ಸಿನಿಮಾ ತೆರೆ ಮೇಲೆ ಬಂತು, ಅದ್ಭುತವಾದ ರೆಸ್ಪಾನ್ಸ್ ಕೂಡ ಪಡಿತು. ಆದರೆ ಸಿನಿಮಾದಲ್ಲಿ ದುರ್ಯೋಧನನಾಗಿ ನಟಿಸಿದ ದರ್ಶನ್ ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲು ಸೇರಿ ಈಗಾಗಲೇ 100 ದಿನಗಳೇ ಕಳೆದಿದೆ. ಇತ್ತ ಈ ಸಿನಿಮಾದ ನಿರ್ಮಾಪಕ ಮುನಿರತ್ನ ಕೂಡ ಜೈಲು ಪಾಲಾಗಿದ್ದಾರೆ. ಇವರಷ್ಟೇ ಅಲ್ಲ, ಕುರುಕ್ಷೇತ್ರ ಚಿತ್ರಕ್ಕೆ ಕೆಲಸ ಮಾಡಿದ ಅನೇಕ ಕಲಾವಿದರು, ತಂತ್ರಜ್ಞರಿಗೂ ಕೂಡ ನಾನಾ ರೀತಿಯಾದಂಥ ತೊಂದರೆ ಆಗಿದೆ. ಇದಕ್ಕೆಲ್ಲ ಕುರುಕ್ಷೇತ್ರದ ಶಾಪ ಕಾರಣ ಅಂತ ಚಂದನವನದಲ್ಲಿ ಇದೀಗ ಹೊಸ ಸುದ್ದಿಯೊಂದು ಹರಿದಾಡ್ತಿದೆ. ಹಾಗಿದ್ರೆ ನಟ ದರ್ಶನ್ ಹಾಗೂ ನಿರ್ಮಾಪಕ ಮುನಿರತ್ನ ಹೊರತುಪಡಿಸಿ ಈ ಸಿನಿಮಾದ ಯಾವೆಲ್ಲ ಕಲಾವಿದರು ಹಾಗೂ ತಂತ್ರಜ್ಞರಿಗೆ ಏನೆಲ್ಲ ತೊಂದರೆ ಆಗಿದೆ ಅಂತ ನೋಡೋದಾದ್ರೆ, ಅಂಬರೀಷ್ ಕುರುಕ್ಷೇತ್ರ ಸಿನಿಮಾದಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಭೀಷ್ಮನ ಪಾತ್ರ ಮಾಡಿದ್ರು. ಮಹಾಭಾರತ ಯುದ್ಧದಲ್ಲಿ ಭೀಷ್ಮ ಪಾಂಡವರ ಬಾಣಕ್ಕೆ ಎದೆಯೊಡ್ಡಿ ಪ್ರಾಣವನ್ನ ಬಿಡುತ್ತಾನೆ. ಕುರುಕ್ಷೇತ್ರ ಸಿನಿಮಾದ ಕೊನೆಯಲ್ಲಿ ಬರುವ ಈ ಸನ್ನಿವೇಶದಲ್ಲಿ ಭೀಷ್ಮನ ಪಾತ್ರಧಾರಿ ಅಂಬರೀಷ್ ಬಾಣದ ಹಾಸಿಗೆ ಮೇಲೆ ಸಾಯುವ ದೃಶ್ಯವನ್ನ ಚಿತ್ರೀಕರಿಸಲಾಗಿತ್ತು. ದುರಂತ ಅಂದ್ರೆ ಈ ಸಿನಿಮಾ ತೆರೆಗೆ ಬರುವ ಮುನ್ನವೇ ಅಂಬಿ ಇಹಲೋಕವನ್ನ ತ್ಯಜಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಪಾತ್ರ ಮಾಡಿದ್ದು ನಿಖಿಲ್ ಕುಮಾರಸ್ವಾಮಿ. ಹೇಗೆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿ ಸೋಲುತ್ತಾನೋ ಅದೇ ರೀತಿ ನಿಖಿಲ್ ರಾಜಕೀಯ ಚಕ್ರವ್ಯೂಹದಲ್ಲಿ ಸೋತರು. MP ಮತ್ತು MLA ಚುನಾವಣೆ ಎರಡನ್ನೂ ಕೂಡ ನಿಖಿಲ್ ಗೆಲ್ಲಲು ಸಾಧ್ಯವಾಗಲಿಲ್ಲ. ಅಭಿಮನ್ಯು ರೀತಿಯಲ್ಲೇ ಸೋಲು ಒಪ್ಪಿಕೊಳ್ಳಬೇಕಾಯಿತು. ಮೇಘನಾ ರಾಜ್ ಇನ್ನು ಈ ಸಿನಿಮಾದಲ್ಲಿ ದುರ್ಯೋಧನನ ಪತ್ನಿ ಭಾನುಮತಿ ಪಾತ್ರದಲ್ಲಿ ಅಭಿನಯಿಸಿದ್ದು ನಟಿ ಮೇಘನಾ ರಾಜ್. ಭಾನುಮತಿಯ ಪಾತ್ರ ಮಾಡಿದ ನಂತರ ಮೇಘನಾ ಬದುಕೆ ಅಲ್ಲೋಲ ಕಲ್ಲೋಲ ಆಗೋಯ್ತು. ಪ್ರೀತಿಸಿ ಮದುವೆಯಾಗಿದ್ದ ಪತಿ ಚಿರಂಜೀವಿ ಸರ್ಜಾ ಅಕಾಲಿಕ ಮರಣ ಹೊಂದಿದರು. ಈ ಸಿನಿಮಾದಲ್ಲಿ ಭಾನುಮತಿ ತನ್ನ ಪತಿ ದುರ್ಯೋಧನನನ್ನ ಕಳೆದುಕೊಳ್ಳುವಂತೆ ನಿಜ ಬದುಕಲ್ಲೂ ಕೂಡ ಮೇಘನಾ ರಾಜ್ ತನ್ನ ಗಂಡ ಚಿರೂರನ್ನ ಕಳೆದುಕೊಂಡ್ರು. ಅರ್ಜುನ್ ಸರ್ಜಾ ಇನ್ನು ಈ ಸಿನಿಮಾದಲ್ಲಿ ಕರ್ಣನ ಪಾತ್ರ ಮಾಡಿದ್ದು ಅರ್ಜುನ್ ಸರ್ಜಾ. ಕರ್ಣ ಹೇಳಿ ಕೇಳಿ ಶಾಪಗ್ರಸ್ತ. ದುರಂತ ಅಂದ್ರೆ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದ ವೇಳೆಯೇ ಅರ್ಜುನ್ ಸರ್ಜಾ ಮೇಲೆ ಮೀಟು ಆರೋಪ ಕೇಳಿಬಂತು. 4 ದಶಕಗಳ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಕಳಂಕವಿಲ್ಲದ ನಟನ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿತ್ತು. ಇದಿಷ್ಟು ಪ್ರಮುಖ ಉದಾಹರಣೆಗಳಷ್ಟೇ. ಆದರೆ ಇದೇ ರೀತಿ ಕುರುಕ್ಷೇತ್ರ ಸಿನಿಮಾದ ಇನ್ನೂ ಹಲವು ಕಲಾವಿದರಿಗೆ ಹಾಗೇನೆ ತಂತ್ರಜ್ಞರಿಗೆ ತೊಂದರೆಯಾಗಿದೆಯಂತೆ. ಕಾಕತಾಳೀಯವೋ ಅಥವಾ ಶಾಪವೋ ಎಂಬಂತೆ ಕುರುಕ್ಷೇತ್ರ ಸಿನಿಮಾ ತಂಡಕ್ಕೆ ಕಂಟಕ ಎದುರು ಆಗ್ತಿರೋದಂತೂ ಸತ್ಯ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.